ಆಲ್ ವೆರಿ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ಹೆಂಗಾಯಿತು ಅಂತ ನೀವು ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸೊ ಮಿಸ್ ಮಾಡ್ದಂಗೆ ನೋಡಿ. ಸೊ ಇದೊಂಥರ ಸರ್ಪ್ರೈಸಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹೇಗಿರುತ್ತೆ ಅಂತ ನೀವೇ ಕೊನೆವರೆಗೂ ವಿಡಿಯೋ ನೋಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ನಾನು ನಿಜವಾಗ್ಲೂ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಿಜ ನನಗೆ ವರ್ಡ್ಸೇ ಇಲ್ಲ. ಯೂಶ್ವಲಿ ಲೈಕ್ ಬರ್ಡೇಸ್ ಅಂತ ಅಂದರೆ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಬಟ್ ಈ ವರ್ಷ ಎಸ್ಪೆಷಲಿ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಜ ನಾನು ಏನಂತಾರೆ ನಾನು ಎಕ್ಸ್ಪೆಕ್ಟೇಷನ್ನು ಮಾಡಿರಲಿಲ್ಲ. ಲೈಕ್ ಹಿಂಗೆ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಲೈಕ್ ಈ ಥರ ಮಾಡ್ತಾರೆ ಸೆಲೆಬ್ರೇಟ್ ಅಂತ ಅಂದ್ಬಿಟ್ಟು. ಸುಮ್ಮನೆ ಲೈಕ್ ನಾವು ಎಲ್ಗೋ ಹೋಗಬೇಕು ಅಂತ ಹೊರಟಿದ್ದು, ಬಟ್ ಮಿಡ್ ನೈಟಲ್ಲಿ ಕರ್ಕೊಂಡೋಗ್ಬಿಟ್ಟು ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ನೀವು ನೋಡ್ತಾ ಇದ್ದೀರಲ್ಲ, ಬಟ್ ಇದು ಸೆಲೆಬ್ರೇಟ್ ಮಾಡೋದಕ್ಕೆ ಲೈಕ್ ಅವರು ಆ ಶಾರ್ಟ್ ಪೀರಿಯಡ್ ಟೈಮಲ್ಲಿ ಲೈಕ್ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಲೈಕ್ ನನ್ನ ಸಡನ್ನಾಗಿ ಕರ್ಕೊಂಡೋಗಿ ಈ ರೀತಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಬಟ್ ಅಲ್ಲಿ ಒನ್ಸ್ ನೋಡಿದ ತಕ್ಷಣವೇ ನಿಜ ಅಂದರೆ ನಿಜ ನನಗೆ ತುಂಬ ಸೀರಿಯಸ್ಸಾಗಿ ಖುಷಿನೂ ಆಯಿತು. ಅದ್ರ ಜೊತೆಗೆ ಲೈಕ್ ಸರ್ಪ್ರೈಸು ಆದೆ ನಾನು. ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆಯವ್ರು ಬಂದುಬಿಟ್ಟು ಬರ್ಡೇದು ಇದಾಗ್ತಾ ಇದ್ದಾರೆ. ಸೊ ಇದಕ್ಕೆ ಮೇನ್ ಕಾರಣ ಆಗಿರೋವಂಥದ್ದು ಲೈಕ್ ಸಿಸ್ಟರ್, ಬ್ರದರ್, ಹಸ್ಬೆಂಡ್ ಅಂತ ಹೇಳೋದಕ್ಕಿಂತ ಹೆಚ್ಚದಾಗಿ ಲೈಕ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಲೈಕ್ ನಾನು ನಿಜ ನನ್ನ ಮನಸ್ಫೂರ್ತಿಯಾಗಿ ಅವರ 3 ಜನಕ್ಕೂ ನಾನು ಲೈಕ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಬಿಟ್ಟರೆ ಬೇರೆ ಇನ್ನೇನು ಹೇಳಲಿಕ್ಕಾಗೋದಿಲ್ಲ. ಬಟ್ ಅಂದರೆ ತುಂಬ ಖುಷಿ ಆಯಿತು ಈ ರೀತಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಅವ್ರಿಗೆ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟರೊಳಗಡೆ 12 o'clock ಆಯಿತು. ಸೊ ಎನಿವೇ ಕೇಕ್ ಕಟ್ಟಿಂಗ್ ಟೈಮ್ ಬಂದೇ ಬಿಡ್ತು. ಸೊ ಅದಾಗಿದ ನಂತರ ಸೊ ನಿಮಗೆ ತಿಳಿದಿರೋ ಹಾಗೆ 12 o'clock ನಾನು ಕೇಕ್ ಕಟ್ಟಿಂಗ್ ಮಾಡಿದೆ. ಸೊ ಕೇಕ್ ಕಟ್ ಮಾಡಬೇಕಾದ್ರೆ ಲೈಕ್ ಒಂದೇ ತಲೆಯಲ್ಲಿದ್ದಿದ್ದು ಈ ವರ್ಷ ಪೂರ್ತಿ ಚೆನ್ನಾಗಾಗಲಿ. ಸೊ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದೆಲ್ಲ ಲೈಕ್ ನನಗೆ ಆ ದೇವ್ರ ಕೃಪೆಯಿಂದ ನಾನು ನಂಬೋ ರಾಯರು ಮತ್ತು ನಮ್ಮ ಬಾಸ್ ಜೈ ಬಜರಂಗಬಲಿ ಅವ್ರ ಕೃಪೆಯಿಂದ ಸೊ ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಸಿಗಲಿ. ಸೊ ನನ್ನ ಜೊತೆಗೆ ಯಾರು ಇದ್ದಾರೆ ಅವರೆಲ್ಲ ಸಂತೋಷವಾಗಿರಲಿ, ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ಲೈಕ್ ಇದೇ ರೀತಿ ವರ್ಷವೂ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋ ಹಂಗಾಗಲಿ ಅಂತ ಅಂದ್ಬಿಟ್ಟು ಒಂದು ಸಣ್ಣದಾಗೆ ಪ್ರೇ ಮಾಡಿಬಿಟ್ಟು ಲೈಕ್ ಕೇಕ್ ಕಟ್ಟಿಂಗ್ ಮಾಡಿ ಅದಾದ ನಂತರ ನೆಕ್ಸ್ಟು ನಮ್ಮ ಮನೆಯವ್ರಿಗೆ, ನನ್ನ ತಮ್ಮಂಗೆ ಮತ್ತು ಅವಳು ನನ್ನ ತಂಗಿ ಅಂತ ಏನಂದ್ಲಿ ಅವರೆಲ್ಲರಿಗೂ ಲೈಕ್ ನಾವು ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊಂಡು ಎಲ್ಲ ಶೇರ್ ಮಾಡಿದ್ವಿ. ಸೊ ಇದಾಗಿದ್ದ ನಂತರ ನೆಕ್ಸ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದು ಒಂದು ರೀತಿ ಚೆನ್ನಾಗಿತ್ತು ಹೇಳಬೇಕು ಅಂತ ಅಂದರೆ. ಲೈಕ್ ಈ ಬ್ಯುಸಿ ಲೈಫಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಲೈಕ್ ಟೈಮ್ ಸಿಕ್ತು ಅಂತ ಅಂದ್ರೂ ಅಲ್ಲಿ ಮಾತಾಡ್ಲಿಕ್ಕೆ ಏನೂ ಇರೋದು ಇಲ್ಲ. ಬಟ್ ಆ ಮೂಮೆಂಟ್ ಆಫ್ ಅ ಟೈಮಲ್ಲಿ ಏನು ಅನ್ನಿಸ್ತು ಅಂತ ಅಂದರೆ ಲೈಕ್ ನಾವು ಕೂತಿ ಮಾತಾಡಿ ಲೈಕ್ ಅದು ಟೈಮ್ ಸ್ಪೆಂಡ್ ಮಾಡಿದ್ದು ನಿಜ ಒಂದು ರೀತಿ ಚೆನ್ನಾಗಿತ್ತು. ಸೊ ನೀವು ನಿಮ್ಮ ಫ್ಯಾಮಿಲಿಗಳ ಜೊತೆ ಯಾವ್ದಾರ ಲೈಕ್ ಈ ಥರ ಒಂದು ವೆಕೇಷನ್ ಆಗಲಿ, ಒಂದು ಯಾವ್ದಾರ ಒಂದು ಲೈಕ್ ಸ್ಮಾಲ್ ಪಾರ್ಟೀಸ್ ಆಗಲಿ ನೀವು ಸೆಲೆಬ್ರೇಟ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಸೊ ಆವಾಗ ನಿಮಗೂ ಈ ವರ್ಕ್ ಲೋಡು, ಟೆನ್ಷನ್ನು ಅದು ಇದ್ರ ಮಧ್ಯೆ ಲೈಕ್ ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಸಿಗುತ್ತೆ. ಸೊ ಲೈಕ್ ಜಾಸ್ತಿ ಮಾತಾಡಿದೆ ಅಂತ ಅಂದ್ಕೋಬೇಡಿ. ಲೈಕ್ ನನಗೆ ಲೈಕ್ ಏನು ಅನ್ನಿಸ್ತೋ ಸೊ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಒನ್ ಆಫ್ ದ ಮೇನ್ ರೀಸನ್ ಇವಾಗ ಇಲ್ಲಿ ಬಂದರು ನೋಡಿ ಮೇಡಮ್ ಅವರು, ಇವರೇ ಇದಕ್ಕೆಲ್ಲ ಮೇನ್ ಕಾರಣ. ಸೊ ಇನಿಷಿಯೇಟಿವ್ ತೊಗೊಂಡು ಎಲ್ಲದನ್ನು ಮಾಡಿ ಲೈಕ್ ನನ್ನ ಇವತ್ತಿನ ಖುಷಿಗೆ ಕಾರಣ ಆದವರು ಇವರೇ. ಸೊ ಹಾಗೇ ಲೈಕ್ ಇವಳಿಗೂ ಲೈಕ್ ಇವಳೇನೇನು ಅಂದ್ಕೊಂಡಿದ್ದಾಳೋ ಅದೆಲ್ಲ ದೇವ್ರು ಕೊಡೋ ಹಂಗಾಗಲಿ, ಚೆನ್ನಾಗಿ ಒಳ್ಳೆ ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ ಏನು ಹೇಳ್ತಾರೆ ಎಲ್ಲನೂ ಸಿಕ್ಕಿ ಸೊ ಇವಳಿಗೂ ಒಳ್ಳೇದಾಗಲಿ. ಸೊ ನೀವೇ ನೋಡಿದ್ರಲ್ಲ. ಸೊ ಈ ರೀತಿ ಇತ್ತು ನನ್ನ ಬರ್ಡೇ ಸೆಲೆಬ್ರೇಷನ್. ಪಾಪ ಅವಳು ಡಯೆಟ್ ಮಾಡ್ತಾವಳೆ, ಅದಕ್ಕೆ ಕೇಕ್ ತಿನ್ನಲ್ಲ ಅಂತ ಅಂತಿದ್ಲು. ಸೊ ಕೊನೆಗೆ ಹಂಗೂ ಕರೆದು ಒಂದು ಸ್ವಲ್ಪ ಕೊಟ್ಟೆ, ಕೊನೆಗೆ ಹಾಗೂ ತಿಂದಳು.
ಸೊ ಈ ನನ್ನ ಬರ್ಡೇ ಡೆಕೋರೇಷನ್ ಎಲ್ಲ ಹಿಂಗೆ ಅನ್ನಿಸ್ತು, ಹೆಂಗಿತ್ತು ಅನ್ನೋದನ್ನು ನೀವು ನೋಡಿ. ಸೊ ಈ ರೀತಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಸೊ ಒಳ್ಳೆ ಗುಡ್ ಕ್ವಾಲಿಟಿ ಆಫ್ ಅ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಈ ನನ್ನ ಬರ್ಡೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೊ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆ್ಯಂಡ್ ಮೇನ್ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಕೇಕ್ ಅಂತೂ ಸಖತ್ತಾಗಿತ್ತು. ಅದು ಲೈಕ್ ಯಾವ ಫ್ಲೇವರು ಅನ್ನೋದು ನಿಜ ಮೂಮೆಂಟಲ್ಲಿ ಗೊತ್ತಾಗಲಿಲ್ಲ, ಬಟ್ ಕೇಕ್ ಮಾತ್ರ ಸಖತ್ ಅಂದರೆ ಸಖತ್ತಿತ್ತು. ಇಲ್ಲಿ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಒಂದು ಸ್ವಲ್ಪ ಕ್ವಾಟ್ಲೆ ಕೊಡ್ತಿದ್ರು, ಹಂಗೆ ಅವರು ಸೈಡ್ ಗ್ಯಾಪಲ್ಲಿ ನಿಂತ್ಕೊಂಡು ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಅಂದ್ರೂ ಒನ್ಸ್ ಇನ್ ಎ ವೈಲ್ ಅಲ್ವಾ ಅಂತ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಚಿಲ್ ಅಂದ್ಬಿಟ್ಟು ಮಾಡಿದ್ವಿ. ಸೊ ನನ್ನ ಬರ್ಡೇ ಡೆಕೋರೇಷನ್ ನೋಡಿ ಈ ರೀತಿ ಇತ್ತು. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಲವ್ ಯು ಆಲ್, ಬಾಯ್.